ಹಾಯ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಚ್ ಇಸ್ ನಕ್ಷತ್ರ ಉದಯ್ ಗೌಡ. ಸೊ ಬೆಳಗ್ಗೆ ನಮ್ಮ ನಕ್ಷತ್ರ ಎಲ್ಲಿ ಹೋಗ್ತಿದ್ದಾಳೆ ಅಂತನಾ, ಬನ್ನಿ ನೋಡೋಣ ಎಲ್ಲಿ ಹೋಗ್ತಿದ್ದಾಳೆ ಅಂತ. ಸಾರಿ ಗೈಸ್, ತುಂಬ ದಿವಸ ನಾನು ನಿಮಗೆ ವ್ಲಾಗಲ್ಲಿ ಬರಲಿಲ್ಲ, ಯಾಕಂದರೆ ನನಗೆ ಹುಷಾರಿರಲಿಲ್ಲ. ಸೊ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಥ್ರೋಟ್ ಪೇನ್ ಇತ್ತು ನನಗೆ. ಸೊ ಇವಾಗಲೂ ನನಗೆ ವಾಯ್ಸ್ ಸರಿ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮರಿದಂಗೆ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಸೊ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಸದಾ ಯಾವಾಗಲೂ ನಮಗಿರಬೇಕು. ಆ್ಯಂಡ್ ತುಂಬ ಜನನೇ ನನ್ನ ಇನ್ಸ್ಟಾಗ್ರಾಮ್ DM ಮಾಡಿದರು, ಅಕ್ಕ ಏನಕ್ಕೆ ಮಾಡ್ತಾಯಿಲ್ಲ ಅಂತ. ಸೊ ಇದೇ ಕಾರಣಕ್ಕೆ ನಂಗೆ ಹುಷಾರಿರಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಜ್ವರ, ಕೋಲ್ಡು, ಕೆಮ್ಮು. ಸೊ ಹಾಗೇ ಏನು ಹೇಳೋದು, ಒಂಥರ ದೃಷ್ಟಿ ಕೂಡ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬನ್ನಿ ಹೋಗ್ತಾ ಇದ್ದೀನಿ. ಸೊ ಎಲ್ಲೋಗ್ತಾಳೆ ಈ ನಕ್ಷತ್ರ, ಸ್ಟೇ ಟ್ಯೂನ್. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್, ಸಬ್ಸ್ಕ್ರೈಬ್, ಹಾಗೆ ಮರಿದಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. Stay tuned. ಸಾಕಾಗಿದೆ. ಕಾಫಿ ಇವರ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಕಡೆ ಇದೆ ಆ್ಯಕ್ಚುಲಿ, ಏರ್ಪೋರ್ಟ್ ರೋಡ್ ಕಡೆ ಒಂದು ಯು ವಿಲ್ ಗೆಟ್ ಇರಾನಿ ಟೀ ಅಂತ ಮಾಡ್ತಾರೆ. ದಟ್ಸ್ ಆ್ಯಕ್ಚುಲಿ ಮೈ ಹಸ್ಬೆಂಡ್, ನಮ್ಮ ಗೌಡ್ರಿಗೆ ತುಂಬ ಇಷ್ಟ ಅದು. ಕಾಫಿ ತೊಗೊಂಡು ಕಾಫಿ ಕುಡ್ಕೊಂಡು ಹೋಗೋಣ ಬನ್ನಿ. ಸೊ ನನ್ನ ಕಾಫಿ ಆ್ಯಕ್ಚುಲಿ ಆಯಬುಸ ಒನ್ ಆಫ್ ಮೈ ಫೇವ್ರೆಟ್ ಬೈಕ್. ಅಲ್ಲೆಲ್ಲ ಎಷ್ಟು ಸಖತ್ತಾಗಿತ್ತು ಅಂದರೆ ವೆರೈಟಿ ಆಫ್ ಬೈಕರ್ಸ್ ಬಂದಿದ್ದರು, ನೋಡ್ಬೋದಲ್ಲ. ಸೊ ಒಬ್ರೊಬ್ರಾಗೆ ಹೋಗ್ತಾಯಿದ್ರು ಬೈಕಲ್ಲಿ. ಇಟ್ಸ್ ಲೈಕ್ ಸೋ ಕ್ರೇಜಿ. ಆ ಸೌಂಡು ಹೆಂಗಿತ್ತು ಗೊತ್ತಾ, ಜಿಕ್ ಅಂತ ಹೋಗ್ತಾಯಿದ್ರು. ಇಟ್ ಇಸ್ ರಿಯಲಿ ನೈಸ್. ಆ್ಯಂಡ್ ಬೈಕಲ್ಲೇ ನೋಡ್ತಿರ್ಬೇಕಾರೆ ನಾನು ಬೇಗ ಕಲ್ತ್ಬಿಟ್ಟು ಆ ಥರನೇ ಹೋಗಬೇಕು ಅನಿಸ್ತಾ ಇದೆ. ಬೇಗ ಕಲಿತೀನಿ. ಸೊ ಬೇಗ ಕಲಿತು ಅದೊಂದು ವಿಡಿಯೋ ಮಾಡೇ ಬಿಡೋಣ ಅಲ್ವಾ. ಏನು ವ್ಯೂವರ್ಸ್, ನಾವು ಬಂದಿರೋದು ಹರಿ ಮಟನ್ ದಮ್ ಬಿರಿಯಾನಿ, ಹೊಸಕೋಟೆ ಟೋಲ್ ಹತ್ರ ಇಂದ. ಸೊ ಎಷ್ಟು ನೋಡ್ಬೋದಲ್ಲ, ಎಷ್ಟು ಸೂಪರಾಗಿದೆ ಅವರ ಒಥೆಂಟಿಕ್ ಬಿರಿಯಾನಿ. ಅದರಲ್ಲೂ ನಾವು ಮಟನ್ ಬಿರಿಯಾನಿ ಚೂಸ್ ಮಾಡ್ಕೊಂಡಿದ್ವಿ. ಎಷ್ಟು ಬಿಸಿಯಾಗಿ ಅರೋಮಾ ಫೀಲ್ ಎಷ್ಟು ಸಖತ್ತಾಗಿತ್ತು. ಏನದು ಆ ಸ್ಮೆಲ್ಲು, ಅಥೆಂಟಿಕ್ಕಾಗಿ ಆ ಸ್ಪೈಸಿ ಸ್ಮೆಲ್ಲು, ಮೀಟು ಆಗಲಿ, ಆ ಟೆಂಡರ್ ಮಟನ್ ಮೀಟ್ ತುಂಬ ಚೆನ್ನಾಗಿತ್ತು, ಮಾಂಸಗಳೆಲ್ಲ. ಆ್ಯಂಡ್ ನೋಡ್ಬೋದಲ್ಲ ಎಷ್ಟು ಸಖತ್ತಾಗಿದೆ. ಸೊ ಈ ಟೋಲಿಂದನೇ ಹತ್ರ ನೋಡ್ಬೋದಲ್ಲ, ಬಿಸಿ ಬೇ ಬರ್ತಾಯಿದೆ. ವಾವ್. ಆ್ಯಂಡ್ ಅವರ ಏನೋ ಸರ್ವಿಸು ಇದೆ. ಹಾಗೆ ವಾಷಿಂಗ್ ಏರಿಯಾನೂ ನಂಗೆ ಸಖತ್ ಇಷ್ಟ ಆಯಿತು.
ಯಾಕಂದರೆ ನೇಚರ್ ಸುತ್ತಮುತ್ತ ಹಿಂದೆ ಇರೋ ಫೀಲ್ ಆಯಿತು ನನಗೆ. ಯಾವುದೋ ಒಂದು ಹಳ್ಳಿಗೆ ಬಂದಿದ್ದೀನಿ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ. ಆ ಕ್ವಾಲಿಟಿ ರೈಸ್ ಆಗಲಿ ಎಲ್ಲ ಬೆಂದಿತ್ತು. ನಾನಂತೂ ಕಳೆದೋದೆ. ಮತ್ತು ಬನ್ನಿ ನೀವು ತಿನ್ನಿ. ಆ್ಯಕ್ಚುಲಿ ನಿಮ್ಮ ಹೋಟ್ಲ್ ಹೆಂಗೆ ಸ್ಟಾರ್ಟ್ ಆಯಿತು? ನಾವು ಸ್ಟಾರ್ಟ್ ಮಾಡಿದಂದರೆ ನಮ್ಮ ತಾಯಿಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ, ನಮ್ಮ ಬಿರಿಯಾನಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ, ನಮ್ಮ ತಾಯಿ ಹೇಳ್ಕೊಟ್ಟಿರೋದು. ಹೌದಾ, ಸೂಪರ್. ಅದು ನಾವೇನಂದರೆ ಇಲ್ಲಿ ಮಾಲೂರುಗಿದೆಯಲ್ಲ, ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು 20 ರೂಪಾಯಿ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದು. 28 ವರ್ಷ ಆಯ್ತು ಮೇಡಮ್. ಹೌದಾ, ಓಕೆ. 28 ವರ್ಷ ಆಯಿತು. ಆಮೇಲೆ ನಾನು ನಮ್ಮ ಅಣ್ಣ ನಡೆಸ್ತಾ ಇದ್ದಿದ್ದು. ಹಾಂ, ಆಮೇಲೆ ಅಲ್ಲಿ ಸ್ವಲ್ಪ ಏನೋ ನಾವೇ ನಡೆಸ್ತೀವಿ ಅಂತ ಅಂದರು ಅವರು. ಓಕೆ. ನಾನು ಈ ಕಡೆ ಬಂದು ಇಲ್ಲಿ ಓಪನ್ ಮಾಡಿ ಹೆಚ್ಚು ಕಡಿಮೆ ಒಂದು 8 ವರ್ಷ ಆಯಿತು ಮೇಡಮ್. 8 ವರ್ಷ ಆಯಿತು. 8 ವರ್ಷ ಆಯಿತು. ಸೊ ಹೊಸಕೋಟೆಯಲ್ಲಿ 8 ವರ್ಷ ಆಯಿತು ಬಂದು. ಹೌದು, ಇಲ್ಲಿ ಬಂದು ತೋಲದ್ರ. ನೀವು 8 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ. ಸೊ 8 ವರ್ಷ ಅಂದರೆ ನೀವೇ ಮೊದಲು ಸ್ಟಾರ್ಟ್ ಮಾಡಿದಲ್ಲ? ಹೌದು, ಸ್ಟಾರ್ಟ್ ಮಾಡಿದ್ದು ನೀವೇನೇ ಫಸ್ಟು. ಸೊ ಹೌದು ಸರ್, ಆ್ಯಕ್ಚುಲಿ ಕ್ವಾಲಿಟಿ ವೈಸ್ ಆಗಲಿ ಟೇಸ್ಟ್ ಆಗಲಿ ಸೂಪರಾಗಿದೆ. ಜಾಸ್ತಿ ಮಸಾಲೆನೂ ಇಲ್ಲ. ಮಕ್ಕಳು ಸಮೇತ ಎಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ಈವನ್ ಮಟನ್ ಮಾಂಸದಾಗಲಿ ಪೀಸ್ಗಳು ತುಂಬ ಸಕ್ಕತ್ತಾಗಿದೆ, ಹೈ ಕ್ವಾಲಿಟಿ. ಈವನ್ ಆ ಸ್ಮೆಲ್ ಕೂಡ ಇಲ್ಲ. ಏನೋ ಆ ಚರ್ಬಿಯಲ್ಲಿ ಒಂಥರ ಸ್ಮೆಲ್ ಬರೋದು, ಬಟ್ ಯಾವುದೇ ರೀತಿ ಎಲ್ಲ ನ್ಯಾಚುರಲ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ವ್ಯೂವರ್ಸ್, ಟೋಲಲ್ಲಿ ನಾನು ಲೊಕೇಶನ್ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಹರಿ ಬಿರಿಯಾನಿಗೆ ಬಂದು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಚಿಕ್ಕ ಮಕ್ಕಳು ಜಾಸ್ತಿ ಲೈಕ್ ಮಾಡ್ತಾರೆ. ಹೌದಾ ಸರ್? ಹೌದು, ಆ್ಯಕ್ಚುಲಿ ನಾನು ಅದನ್ನೇ ಹೇಳಿದ್ದು ಇವಾಗ. ಸೊ ಮಸಾಲೆ ವಯಸ್ಸಲ್ಲಿ ಏನೋ ತುಂಬಾ ಕಮ್ಮಿ ಇದೆ. ಸೊ ಎಲ್ಲರೂ ತಿನ್ಬೋದು. ಹೌದು ಮೇಡಮ್, ಅದೇ ನಮ್ಮ ತಾಯಿಯೇ ನಮ್ಮ ಗುರುಗಳು. ಸೂಪರ್. ಸೊ ಕೇಳಿದ್ರಲ್ಲ ವ್ಯೂವರ್ಸ್, ತಾಯಿಯಿಂದನೇ ಎಲ್ಲ ರೆಸಿಪಿ ಸ್ಟಾರ್ಟ್ ಆಗೋದು ಎಲ್ಲರಿಗೂ. ಸೊ ನನ್ನ ತಾಯಿಯಿಂದ ನಾನು ತುಂಬ ಕಲ್ತಿದ್ದೀನಿ. ಹಾಗೆ ಅಂಕಲ್ ಹೇಳ್ದಂಗೆ ಅವ್ರ ತಾಯಿಯಿಂದ ತುಂಬ ಕಲ್ತಿದ್ದಾರೆ. ಸೊ ಕಮೆಂಟ್ ಮಾಡಿ ನೀವು ನಿಮ್ಮ ತಾಯಿಯಿಂದ ಕಲ್ತಿದ್ದೀರಾ ಅಂತ. ಸ್ಟೇ ಟ್ಯೂನ್. ಸೊ ನೋಡ್ತಾ ಇದ್ದೀರಲ್ಲ ಹೊಸಕೋಟೆ ಟೋಲ್. ಸೊ ಇಲ್ಲಿಗೆ ನಮ್ಮ ಬ್ಲಾಗ್ ಮುಗಿತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಪೂರ್ತಿ ವಿಡಿಯೋಲಿ ಇದ್ದಿದ್ದಕ್ಕೆ. ಆ್ಯಂಡ್ ದಯವಿಟ್ಟು ಎಲ್ಲರೂ ಹೋಗಿ ಹರಿ ದಮ್ ಬಿರಿಯಾನಿ, ಹೊಸಕೋಟೆಯಿಂದ ಜಸ್ಟ್ 50 ಮೀಟರ್ಸಲ್ಲೇ ಇರೋದು, ವಾಕಬಲ್ ಡಿಸ್ಟೆನ್ಸು. ಸೊ ಟೋಲ್ ಆದಮೇಲೆ ವಾಕಬಲ್ ಡಿಸ್ಟೆನ್ಸು, ಜಸ್ಟ್ 50 ಮೀಟರ್ಸಲ್ಲಿದೆ. ನೆಕ್ಸ್ಟು ಅಕ್ಷಯ್ ದಮ್ ಬಿರಿಯಾನಿ. ಸೊ ಸೂಪರಾಗಿತ್ತು ಅಲ್ಲಿ. ಆ್ಯಂಡ್ ಅವರ ಹಿಸ್ಟ್ರಿ ಈ ವಿಡಿಯೋಲಿ ತೋರಿಸಿದ್ದೀನಿ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲ್ಲಿ ಹೀಗೆ ವೆಯ್ಟ್ ಮಾಡಿ. ಸೊ ಇಂಟ್ರೆಸ್ಟಿಂಗ್ ವಿಡಿಯೋ ತೋರಿಸ್ತೀನಿ. ನಿಮ್ಮ ನಕ್ಷತ್ರ ಉದಯ್ ಗೌಡ. ಥ್ಯಾಂಕ್ ಯು.